ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ರಾಗ. ಇವತ್ತಿನ ರೆಸಿಪಿ ರಾಗಿ ಮಿಲ್ಕ್ ಪಾರಿಜ್. ಈ ರೆಸಿಪಿ ನ್ಯೂ ಮದರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಯಾರೆಲ್ಲ ತಮ್ಮ ಮಕ್ಕಳಿಗೆ ವೆಯ್ಟ್ ಗೇನ್ ಆಗ್ತಿಲ್ಲ, ಮಗು ತುಂಬ ಸಣ್ಣ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ, ಹಾಗಾದರೆ ಈ ರೆಸಿಪಿನ ಟ್ರೈ ಮಾಡಿ. ಇದು ಸ್ವತಃ ನಾನೇ ನನ್ನ ಮಗುವಿಗೆ ಕೊಡ್ತಿದ್ದೆ. ಇದರ ರಿಸಲ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ವಿಡಿಯೋ ಲಾಸ್ಟ್ನಲ್ಲಿ ನನ್ನ ಮಗುವಿನ ವಿಡಿಯೋ ಹಾಕ್ತೀನಿ, ನೀವೇ ಡಿಫ್ರೆನ್ಸ್ ನೋಡಿ. ಈಗ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲಿಗೆ 2-3 ಸ್ಪೂನ್ ರಾಗಿನ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಇದನ್ನು ಒಂದು ಸಲ 2 ಸಲ ಅಲ್ಲ, 4-5 ಸಲ ಚೆನ್ನಾಗಿ ತೊಳ್ಕೊಂಡು ಸೋಸ್ಕೋಬೇಕಾಗುತ್ತೆ. ಚೆನ್ನಾಗಿ ತೊಳೆದ ನಂತರ ನೀವು ಓವರ್ ನೈಟ್ ಇದನ್ನು ನೆನೆಸಿಟ್ಬಿಡಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನೆನೆಸಿಟ್ಟಿದ್ದ ರಾಗಿನೆಲ್ಲ ತೊಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ನಂತರ ಒಂದು ಟೀ ಸ್ಟೇನರ್ ತೊಗೊಂಡು ಇದನ್ನು 2-3 ಸಲ ನಾವು ಸೋಸ್ಕೊಳ್ಳೋಣ. ನೋಡಿ, ಈ ಥರ 2-3 ಸಲ ನಾವು ಸೋಸಿಟ್ಕೊಳ್ಳೋಣ. ನೋಡಿ, ಈಗ ರಾಗಿ ಹಾಲು ರೆಡಿಯಾಗಿದೆ. ಬನ್ನಿ ಇವಾಗ ಪ್ರಿಪೇರ್ ಮಾಡೋಣ. ಈಗ ಸ್ಟವ್ ಅಂಟಿಸ್ಕೊಂಡು ನೀವು ತಯಾರಿಸಿದ ರಾಗಿ ಹಾಲನ್ನ ಕಾಯಕ್ಕಿಡೋಣ. ನೀವು ಸಿಮ್ಮಲ್ಲೇ ಇಡಬೇಕು. ಇವಾಗ ಇದನ್ನು ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ತಿರುಗಿಸ್ತಾ ಬರೋಣ. ನೀವು ಇದು ಕೈ ಬಿಡ್ದಂಗೆ ತಿರುಗಿಸ್ತಾ ಬರಬೇಕು, ಇಲ್ಲಾಂದರೆ ಇದು ಗಂಟಾಗೋಗುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ಆಗಿದೆ. ಇದು ನಿಮಗೆ ರೆಸಿಪಿ ರೆಡಿ ಆಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇದು ನೀವು ಮಾಡುವಾಗ ಪಾತ್ರೆಗೆ ಅಂಟೋದಿಲ್ಲ, ಬಿಟ್ಕೊಳ್ಳುತ್ತೆ. ಆಗ ನಿಮ್ಗೆ ಗೊತ್ತಾಗಬೇಕು ಇದು ರೆಸಿಪಿ ರೆಡಿಯಾಗಿದೆ ಅಂತ. ಇದು ನೀವು ಮಕ್ಕಳಿಗೆ ಕೊಡೋದ್ರಿಂದ ದೇಹದಲ್ಲಿ ಕ್ಯಾಲ್ಶಿಯಂ ಪ್ರಮಾಣ ಹೆಚ್ಚಾಗುತ್ತೆ ಮತ್ತು ದೇಹ ಕೂಡ ಗಟ್ಟಿಯಾಗುತ್ತೆ. ನೀವು ಇದನ್ನು ಆದಷ್ಟು ಮಕ್ಕಳಿಗೆ ಫಿಂಗರಿಂದನೇ ಎತ್ತಿ ಫೀಡ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಯಾಕಂದರೆ ಬಿಸಿ ಪ್ರಮಾಣ ನಮಗೆ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳಿಗೆ ನಾವು ಯಾವುದೇ ಕಾರಣಕ್ಕೂ ಯಾವ ರೆಸಿಪಿಯಲ್ಲೂ ಉಪ್ಪು ಮತ್ತು ಬೆಲ್ಲನ 1 ವರ್ಷದವರೆಗೂ ಸೇರಿಸಬಾರ್ದು. ನಾವು ಹೇಗೆ ಮಾಡಿರ್ತೀವೋ ಹಾಗೆ ಕೊಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಥ್ಯಾಂಕ್ ಯು.